ರೌಡಿ ಶೀಟರ್ ಬಿಕ್ಲು ಶಿವ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಲೆಮರೆಸಿಕೊಂಡಿದ್ದ ಶಾಸಕ ಬೈರತಿ ಬಸವರಾಜ್ಗೆ ತಾತ್ಕಾಲಿಕ ರಿಲೀಫ್ ಒಂದು ಕಡೆ ಸಿಗ್ತಾ ಇದೆ. ಎಲ್ಲಿ ಬೈರತಿ ಬಸವರಾಜ್ ಅಂತ ಹೇಳಿ ಪೊಲೀಸರು ಒಂದು ಕಡೆ ಹುಡುಕಿ ಸಾಕಾಗಿದ್ರು. ಯಾವಾಗ ಬೇಲ್ ಸಿಗಲ್ಲ, ಬೇಲ್ ಕ್ಯಾನ್ಸಲ್ ಆಗಿಬಿಡ್ತು ಅಂತ ಬಸವರಾಜ್ಗೆ ಗೊತ್ತಾಯಿತು, ಆಗ ಒಂದು ಕಡೆ ಇರದೆ ಬಸವರಾಜು ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ದದ್ದು ಬೈರತಿ ಬಸವರಾಜ್. ಇನ್ನೇನು ಈಗ ಸಿಗಬಹುದು, ಆಗ ಸಿಗಬಹುದು, ಇವತ್ತು ಅರೆಸ್ಟ್ ಆಗಿಬಿಡ್ತಾರೆ, ಹಾಗೆ ಹೀಗೆ ಅಂತ ಮಾತಿತ್ತಲ್ಲ. ಇದ್ರ ಮಧ್ಯೆ ಏನಾಯಿತು ಅಂದರೆ ಬೈರತಿ ಬಸವರಾಜ್ಗೆ ಹೈಕೋರ್ಟ್ನ ಕಡೆಯಿಂದ ಮಧ್ಯಂತರ ಜಾಮೀನು ಮಂಜೂರಾಯಿತು. ಷರತ್ತುಬದ್ಧ ಇದು, ಕಂಡೀಷನ್ಸ್ ಇರುತ್ತೆ ಇದರಲ್ಲಿ ಸಾಕಷ್ಟು. ಈ ಒಂದು ಬೇಲ್ಗೆ ಆ ಒಂದು ಜಾಮೀನನ್ನು ಹೈಕೋರ್ಟ್ ಕೊಟ್ಟಿರೋದು. ಬಂಧನವಾದರೆ ತಕ್ಷಣ ಬಿಡುಗಡೆಗೆ ಕೋರ್ಟ್ ಆದೇಶ ಒಂದು ಕಡೆ ಮಾಡಿದೆ. ಅಕಸ್ಮಾತ್ ನೀವು ಅರೆಸ್ಟ್ ಮಾಡಿಬಿಟ್ಟಿದ್ರೆ ಬೇಲ್ ಸಿಕ್ಕಿದೆಯಲ್ಲಪ್ಪ, ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಆದೇಶ ಮಾಡಿರೋದು. ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಜನವರಿ 6ಕ್ಕೆ ಇದೀಗ ಒಂದು ಕಡೆ ಮುಂದೂಡಿಕೆ ಆಗಿದೆ. ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಸಿಐಡಿ ಪೊಲೀಸರಿಗೆ ನೋಟಿಸ್ ಕೂಡ ಹೋಗಿದೆ. ಇಲ್ಲಿ ಅದೊಂದು ಬೇಲ್ ಸಿಕ್ಕಿದಾಗ ಆಮೇಲೆ ಆಂಟಿಸಿಪೇಟರಿ ಬೇಲ್ದು ಅಷ್ಟು ಅದು ಊರ್ಜಿತಕ್ಕೆ ಬರಲ್ಲ. ಅದು ಇದರ ಮಧ್ಯೆ ಅದರ ವಿಚಾರಣೆ ಅದರ ಪಡೆಗೆ ಒಂದು ಕಡೆ ಮುಂದಕ್ಕೆ ಹೋಗಿದೆ. ಈಗ ಆಲ್ರೆಡಿ ಬೇಲ್ ಮಂಜೂರಾಯಿತು ಅಂತ ಬಂದಾಗ ಆಂಟಿಸಿಪೇಟರಿ ಬೇಲ್ ಅರ್ಜಿ ಒಂದು ರೀತಿಯಲ್ಲಿ ಅದು ಅದರ ಅವಶ್ಯಕತೆ ಬೀಳಲ್ಲ ಅವಾಗ ಅಂಥೇಳಿ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದ್ದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. ಹೀಗಾಗಿ ಹೈಕೋರ್ಟ್ಗೆ ಮೇಲ್ಮನವಿ ಹೋಗಲಾಗಿತ್ತು. ಇವತ್ತು ವಿಚಾರಣೆ ಮಾಡಿದಂಥ ಹೈಕೋರ್ಟ್ನ ಪೀಠ ಬೈರತಿ ಬಸವರಾಜ್ಗೆ ಮಧ್ಯಂತರ ಜಾಮೀನನ್ನು ಕೊಟ್ಟು ಆದೇಶ ಹೊರಡಿಸಿದೆ. ಷರತ್ತೇನು ಬೈರತಿ ಬಸವರಾಜ್ಗೆ? ಎಲ್ಲೋ ತಲೆಮರೆಸ್ಕೊಂಡಿದ್ರು, ಸಿಕ್ಕಿರಲಿಲ್ಲ, ಪೊಲೀಸರು ಹುಡುಕ್ತಾ ಇದ್ದರು, ಪೊಲೀಸರು ಒಂದು ಕಡೆ ಹಿಂದೆ ಬಿದ್ದಿದ್ದರು. ಆದರೆ ಬೈರತಿ ಬಸವರಾಜ್ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುವಲ್ಲಿ ಯಶಸ್ವಿಯಾಗಿದ್ದರು. ಈಗ ಬೇಲ್ ಸಿಕ್ಕಿದೆ, ಸರಿ. ಏನೇನು ಕಂಡೀಷನ್ ಹಾಕಿದೆ ಕೋರ್ಟ್ ಅಂತ ನೋಡಿದ್ರೆ 5 ಲಕ್ಷ ರೂಪಾಯಿಗಳ ಬಾಂಡ್ ಕೊಡಬೇಕು, 2 ಶ್ಯೂರಿಟಿಯನ್ನು ಕೊಡಬೇಕಾಗತ್ತೆ, ತನಿಖೆಗೆ ಸಹಕಾರ ಕೊಡಲೇಬೇಕು, ಸಹಕಾರ ಕೊಡದೇ ಇರೋದು, ತಲೆಮರೆಸ್ಕೊಳ್ಳೋದು, ತಪ್ಪಿಸ್ಕೊಳ್ಳೋದು, ಯಾಮಾರಿಸೋದು ಇದೇನು ಮಾಡಬಾರ್ದು ಅಂತ. ಸೊ ಇವ್ರಿಗೆ ಬೇಲ್ ಸಿಗಬೇಕಾದ್ರೆ ವಕೀಲ ಸಂದೇಶ್ ಚೌಟ ಮಾಡಿದ ವಾದ ಏನು ಅಂತ ನೋಡಿದ್ರೆ ಶಾಸಕ ಬೈರತಿ ಬಸವರಾಜ್ ಪರವಾಗಿ ಸಂದೇಶ್ ಚೌಟ ವಾದ ಮಾಡಿದ್ದು. ನೋಟಿಸ್ ಕೊಟ್ಟಾಗ ಬೈರತಿ ತನಿಖೆಗೆ ಹಾಜರಾಗಿದ್ದಾರೆ ಸ್ವಾಮಿ. ಈಗ ಬೈರತಿನ ಥರ ಚೇಸ್ ಮಾಡ್ತಾ ಇದ್ದಾರಲ್ಲ, ಯಾವಾಗೆಲ್ಲ ನೋಟಿಸ್ ಕೊಟ್ಟು ಕರೆದಿದ್ದಾರೋ ಬೈರತಿ ಶಿಸ್ತಾಗಿ ಬಂದಿದ್ದಾರೆ, ಅವರು ವಿಚಾರಣೆಯನ್ನು ಫೇಸ್ ಮಾಡಿದ್ದಾರೆ, ತನಿಖೆಗೆ ಸಹಕರಿಸಿದ್ದಾರೆ. ಆದರೆ ಬೈರತಿ ವಿರುದ್ಧವಾಗಿ ಇನ್ನೂ ಚಾರ್ಜ್ ಶೀಟೇ ಹಾಕಿಲ್ಲ. ಬೈರತಿ ಹೀಗೆ ಮಾಡಿದ್ರು, ಹಾಗೆ ಮಾಡಿದ್ರು, ಬಿಕ್ಲು ಶಿವನ ಕೊರಳಲ್ಲಿ ಇವ್ರ ಪಾತ್ರ ಇದೆ, ಅದು ಇದು ಏನಾದರೂ ಬರಬೇಕಾದ್ರೆ ಚಾರ್ಜ್ ಶೀಟ್ ಹಾಕಬೇಕಾಗಿತ್ತು. ಇವ್ರು ಚಾರ್ಜ್ ಶೀಟೇ ಇನ್ನೂ ಹಾಕಿಲ್ಲ. ಚಾರ್ಜ್ ಶೀಟ್ ಸಲ್ಲಿಸದಿರುವುದಕ್ಕೆ ಅಧಿಕಾರಿ ಯಾಕಪ್ಪ ನೀನು ಈ ಚಾರ್ಜ್ ಶೀಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಅಧಿಕಾರಿ ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರಲ್ಲ, ಐವೋ ಕರೆಕ್ಟಾಗಿರೋ ಕಾರಣ ಕೊಡಬೇಕಲ್ಲ, ಆ ಕಾರಣವನ್ನೇ ಕೊಟ್ಟಿಲ್ಲ. ಚಾರ್ಜ್ ಶೀಟು ಹಾಕ್ತಾ ಇಲ್ಲ. ಯಾಕೆ ಚಾರ್ಜ್ ಶೀಟ್ ನೀನು ಹಾಕಿಲ್ಲಪ್ಪ ಅಂತ ಹೇಳಿದ್ರೆ ಸರಿಯಾದ ಕಾರಣವೂ ಕೊಟ್ಟಿಲ್ಲ. ತನಿಖೆಗೆ ಅವತ್ತಿಂದ ಸಹಕರಿಸಿದ್ದಾರೆ ಬೈರತಿ ಬಸವರಾಜ್. ಜುಲೈ 18ರಿಂದ ಡಿಸೆಂಬರ್ 19ರವರೆಗೂ ಬಂಧನದಿಂದ ರಕ್ಷಣೆ ಇತ್ತು. ಇದೇ ರಕ್ಷಣೆ ಮುಂದುವರಿಸ್ಬೇಕು ಸ್ವಾಮಿ. ಇದೀಗ ಅವರನ್ನು ತಲೆಮರೆಸ್ಕೊಂಡ್ಬಿಟ್ಟಿದ್ರೆ, ತನಿಖೆಗೆ ಸಹಕರಿಸ್ತೇ ಇದ್ದಿದ್ರೆ, ಚಾರ್ಜ್ ಶೀಟ್ ಹಾಕಿದರೆ, ಚಾರ್ಜ್ ಶೀಟಲ್ಲಿ ಬೈರತಿ ಬಸವರಾಜ್ ಇಂತಿಂಥ ತಪ್ಪನ್ನು ಮಾಡಿದ್ದಾರೆ ಅಂತ ಆರೋಪಿಸಿದ್ದಿದ್ರೆ ಏನೋ ಹೇಳಬಹುದಾಗಿತ್ತು. ಅದ್ಯಾವುದು ಕೊಡದೆ ಏನು ಜುಲೈ ಟು ಡಿಸೆಂಬರ್ವರೆಗೂ ಬಂಧನ ಮಾಡದಂತೆ ಅವರಿಗೆ ರಕ್ಷಣೆ ಇತ್ತು, ಕಂಟಿನ್ಯೂ ಮಾಡಿಬಿಡಿ ಸ್ವಾಮಿ ಅಂತ ಅವ್ರನ್ನ ಕೇಳಿಕೊಂಡಿದ್ದದ್ದು. ಲುಕೌಟ್ ನೋಟಿಸನ್ನು ಕೂಡ ಒಂದು ಕಡೆ ಸಿಐಡಿ ಮಾಡಿತ್ತು. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸೆಷನ್ಸ್ ಕೋರ್ಟ್ ವಜಾ ಮಾಡಿತ್ತು. ಹೀಗಾಗಿ ಲುಕೌಟ್ ನೋಟಿಸನ್ನು ಕೊಟ್ಟಿದ್ದದ್ದು ಸಿಐಡಿ ಅಧಿಕಾರಿಗಳು. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬಂಧನವಾಗುವಂಥ ಸಾಧ್ಯತೆ ಒಂದು ಕಡೆ ಇತ್ತು. ಹೀಗಾಗಿ ನಿರೀಕ್ಷಣಾ ಜಾಮೀನಿಗಾಗಿ ಹೈಕೋರ್ಟ್ ಮೆಟ್ಟಿಲು ಹತ್ತಿದ್ರು. ಆದರೆ ಇದೀಗ ಹೈಕೋರ್ಟ್ ಮಧ್ಯಂತರ ಜಾಮೀನನ್ನು ಒಂದು ಕಡೆ ಕೊಟ್ಟಿದೆ.